ನನ್ನ ನಮಸ್ಕಾರಗಳು. ಇವತ್ತು ಏನು ನಡೀತು ಕೊನಗಟ್ಟ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷತಾ ಚುನಾವಣೆಯಲ್ಲಿ ನನ್ನನ್ನು ಆಯ್ಕೆ ಮಾಡಿರುವಂತಹ ಎಲ್ಲ ಕೊನಗಟ್ಟ ಗ್ರಾಮ ಪಂಚಾಯಿತಿಯ ಸದಸ್ಯರುಗಳು ಹಾಗೂ ಲೀಡರ್ಗಳಾದಂತಹ ಅಶ್ವತ್ಥಣ್ಣವರು, ಲಕ್ಷ್ಮೀಪತಿ ಅಣ್ಣವರು ಮತ್ತು ಇನ್ನು ಹಿರಿಯರು ಮುಖಂಡರಿಗೂ ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ, ಹಾಗೂ ಮೊದಲಿಗೆ ನಾನು ಕೊನಗಟ್ಟ ಸೋಮಶೇಖರ್ ಅವ್ರಿಗೆ ತುಂಬ ಧನ್ಯವಾದಗಳು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂತಂದರೆ ಅವ್ರಿಗೂ ಕ್ಯಾಂಡಿಡೇಟ್ ಆಗಿ ಒಂದು ನಮಗೆ ಸ್ಪಂದಿಸಿದ್ದಾರೆ, ನಮ್ಮೂರಿಗೂ ಒಂದು ಅವಕಾಶ ಮಾಡಿಕೊಡ್ಲಿ ಅಂತ. ಮತ್ತು ಇಲ್ಲಿ ಏನು ಬಂದಿದ್ದಾರೆ, ಏಳೂರಿನ ಕೊನಗಟ್ಟ ಗ್ರಾಮ ಪಂಚಾಯಿತಿಯ ಲಿಂಗನಹಳ್ಳಿ ಆಗ್ಬೋದು, ಅಂಚಿರಳ್ಳಿ ಆಗ್ಬೋದು, ಅಮ್ಮಾಮ ಆಗ್ಬೋದು, ಎಲ್ಲರಿಗೂ ನನ್ನ ನಮಸ್ಕಾರಗಳು. ಮತ್ತು ನಮಗೆ ಏನು ಜವಾಬ್ದಾರಿ ಇದೆ, 1 ತಿಂಗಳಾಗಲಿ 2 ತಿಂಗಳಾಗಲಿ ಆ ಅವಕಾಶ ಕೊಟ್ಟಿದ್ದಂತಹ ಒಳ್ಳೆ ಅಭಿವೃದ್ಧಿ ಮಾಡಲಿಕ್ಕಂತಹ ಅವಕಾಶ ಕೊಟ್ಟಂತಹ ಎಲ್ಲ ಗ್ರಾಮಸ್ಥರಿಗೂ ಹಾಗೂ ಹಿರಿಯರಿಗೂ ಎಲ್ಲರಿಗೂ ನನ್ನ ಧನ್ಯವಾದಗಳು ಹೇಳ್ತಾ ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಮೇಡಮ್ ರವರಿಗೆ ನಾವು ಕೊನಗಟ್ಟ ಗ್ರಾಮ ಪಂಚಾಯಿತಿ ಮತ್ತು ನಮ್ಮ ಕೊನಗಟ್ಟ ಗ್ರಾಮ ಪಂಚಾಯಿತಿ 7 ಗ್ರಾಮದ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಮತ್ತು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗೂ ಈ ಒಂದು ಅಧ್ಯಕ್ಷರ ಏನು ಒಂದು ಮಾಡಬೇಕು ಅಂತ ಶ್ರಮಪಟ್ಟು ಇನ್ನೇನು ಕೊನೆಯ ಒಂದು 2-3 ತಿಂಗಳ ಅವಧಿ ಇದೆ ಅಷ್ಟೇ. ಈ ಅವಧಿಯಲ್ಲಿ ಮಾಡಬೇಕಾದ್ರೆ ಬಹಳ ಪ್ರಮುಖವಾಗಿ ನಮ್ಮ KPCC ಸದಸ್ಯರು, ನಮ್ಮ ಮುಖಂಡರಾದಂಥ ಶ್ರೀಯುತ ಜಿ ಲಕ್ಷ್ಮೀಪತಿ ಅಣ್ಣವರು ಭಾಳ ಶ್ರಮವಹಿಸಿ ಸುಮಾರು 10 ವರ್ಷಗಳಿಂದ ಅಧ್ಯಕ್ಷರುಗಳು ಮಾಡಬೇಕಾದ್ರೆ ಎಲ್ರಿಗೂ ಏನು ನ್ಯಾಯಯುತವಾಗಿ ಏನು ಕೊಡಬೇಕು ಆ ಮಾತಿನ ಪ್ರಕಾರ ಭಾಳ ಶ್ರಮವಹಿಸಿ ಮಾಡಿದ್ದಾರೆ. ಅವ್ರಿಗೂ ಸಹ ನಾನು ಈ ಸಂದರ್ಭದಲ್ಲಿ ತುಂಬು ಹೃದಯದ ಧನ್ಯವಾದಗಳು ಮತ್ತು ಅಭಿನಂದನೆಗಳನ್ನ ಸಲ್ಲಿಸುತ್ತಾ ಇದ್ದೇನೆ. ಮೇಡಮ್ನವರು ದಯವಿಟ್ಟು ಮುಂದೆ ಬರಬೇಕು. ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ಆಗಲೇ ಸೆಕ್ರೆಟರಿ ಸಾಹೇಬರು ಈ ಒಂದು ಕಾರ್ಯಕ್ರಮಕ್ಕೆ ಈ ಒಂದು ಸ್ವಾಗತವನ್ನು ನಮ್ಮ ನೂತನವಾಗಿ ಆಯ್ಕೆಯಾಗಿರತಕ್ಕಂಥ ನಮ್ಮ ಚಾಂದಿನಿ ಮೇಡಮ್ ಅವರು ಏನು ಇವತ್ತು ಅಧ್ಯಕ್ಷರಾಗಿ ಆಯ್ಕೆ ಆಗ್ಯವ್ರೆ. ನಮ್ಮ PDO ಮೇಡಮ್ನವರು ಪ್ಲಸ್ ನಮ್ಮ ಸೆಕ್ರೆಟರಿಗಳಾದಂಥ ಗೋವಿಂದಪ್ಪನವರು ಎಲ್ಲ ಇಲ್ಲಿ ಸಿಬ್ಬಂದಿ ವರ್ಗ, ಪಂಚಾಯಿತಿ ಸಿಬ್ಬಂದಿ ವರ್ಗದವರು ಅವರು ಹೊಸದಾಗಿ ಆಯ್ಕೆ ಆಗ್ಯವ್ರೆ. ಅವ್ರಿಗೆ ನೀವೆಲ್ಲರೂ ಸಹಕರಿಸಿ ಕೊಡ್ತಾ ಇದ್ದೀನಿ. ನಮ್ಮ ಭಾಸ್ಯಮ್ಮನವರ ಪತಿಯವರ, ಅದೇ ರೀತಿಯಾಗಿ ಲಿಂಗನಹಳ್ಳಿ MPC ಅಂತ ನಿರ್ದೇಶಕರು ರಾಜಣ್ಣ ಇದ್ದಾರೆ, ಅವ್ರಿಗೂ ಅವ್ರಿಗೂ ಸಹ ಧನ್ಯವಾದಗಳು. ಮತ್ತೆ ಎಲ್ಲಕ್ಕಿಂತ ಮುಖ್ಯವಾಗಿ ಲಿಂಗನಹಳ್ಳಿ ಚಾಂದಿನಿ ಇಬ್ಬರೂ ಸ್ಪರ್ಧೆಯಲ್ಲಿದ್ದರು, ಆಕಾಂಕ್ಷಿಗಳಾಗಿದ್ದರು. ಸಂತೋಷವಾಗಿ ಸೋಮಶೇಖರ್ ಮತ್ತು ಉಳಿದ ಎಲ್ಲ ನಮ್ಮ ಸದಸ್ಯರು ಚಾಂದಿನಿ ಅವರಿಗೆ ಲಿಂಗನಹಳ್ಳಿಗೆ ಸಾರಿ ಕೊನಗಟ್ಟ ಎಲ್ಲ ಊರುಗಳಿಗಾಗಿದೆ, ಲಿಂಗನಹಳ್ಳಿಗೆ ಅವಕಾಶ ಆಗಿಲ್ಲ ಅಂತ ಲಿಂಗನಹಳ್ಳಿಗೆ ಅವಕಾಶ ಮಾಡಿಕೊಟ್ಟೋದಕ್ಕೆ ಮೊದಲಿಗೆ ನಾನು ಸೋಮಶೇಖರ್ಗೆ ಧನ್ಯವಾದಗಳನ್ನು ಮತ್ತು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಅವಿರೋಧವಾಗಿ ಚಾಂದಿನಿ ಸತೀಶ್ ಅವರು ಕೊನಗಟ್ಟ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿದ್ದಾರೆ. ಈ ಒಂದು ಅಧ್ಯಕ್ಷರ ಚುನಾವಣೆಗೆ ನಮ್ಮ ಕೊನಗಟ್ಟ ಗ್ರಾಮ ಪಂಚಾಯಿತಿಯ ಎಲ್ಲ ಸದಸ್ಯರುಗಳು ಸಕಾರಾತ್ಮಕವಾಗಿ ಅವರಿಗೆ ಸ್ಪಂದಿಸಿ ಅವಿರೋಧವಾಗಿ ಆಯ್ಕೆ ಮಾಡೋದಕ್ಕೆ ಅತಿ ಮುಖ್ಯವಾದ ನಮ್ಮ ಲಕ್ಷ್ಮೀಪತಿ ಅಣ್ಣವರು, ನಮ್ಮ ಅಶ್ವತ್ಥಣ್ಣವರು, KK ಸಾಹೇಬರು, ಈ ಥರ ಎಲ್ಲ ಪಂಚಾಯತಿಯ ಪ್ರಮುಖ ಮುಖಂಡರುಗಳು ಹಾಗೂ ಗ್ರಾಮ ಪಂಚಾಯತಿ ಸದಸ್ಯರು ಇವತ್ತು ಸೇರಿದ್ದೀವಿ. ಎಲ್ರಿಗೂ ಈ ಒಂದು ವೇದಿಕೆಯ ಮುಖಾಂತರ ಸ್ವಾಗತವನ್ನು ಕೊಡ್ತಾ ಇದ್ದೀವಿ.